ಮಂಡ್ಯದ ವಿಸಿ ಫಾರಂನಲ್ಲಿ ತಲೆ ಎತ್ತಲಿರುವ ಖೇಲೋ ಇಂಡಿಯಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ವಿಸಿ ಫಾರಂ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ 1 ಎಕರೆ ಜಾಗದಲ್ಲಿ ಈ ಕ್ರೀಡಾ ಸಂಕೀರ್ಣ ನಿರ್ಮಾಣವಾಗಲಿದೆ. ಉದ್ದೇಶಿತ ಜಾಗ ಹಾಗೂ ಇದೇ ತಿಂಗಳ 14ರಂದು ನಡೆಯಲಿರುವ ಶಂಕುಸ್ಥಾಪನೆ ಸಮಾರಂಭದ ವೇದಿಕೆ ಸಿದ್ಧತೆಗಳನ್ನು ಎಚ್.ಡಿ. ಕುಮಾರಸ್ವಾಮಿ ವೀಕ್ಷಿಸಿದರು. ಪ್ರಾರಂಭಿಕವಾಗಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಖೇಲೋ ಇಂಡಿಯಾ ಯೋಜನೆಯಡಿ ಅಂದಾಜು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾ ಸಂಕೀರ್ಣವನ್ನು ನಿರ್ಮಿಸಲಾಗುತ್ತಿದೆ. ಪ್ರಸ್ತುತ ವಿಸಿ ಫಾರಂನ 1.5 ಎಕರೆ ಜಾಗದಲ್ಲಿ ಕಾಮಗಾರಿ ಆರಂಭಿಸಲು ನಿರ್ಧರಿಸಲಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಕ್ರೀಡೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕ್ರೀಡಾ ಸಂಕೀರ್ಣಕ್ಕೆ ಒಟ್ಟು 5 ಎಕರೆ ಪ್ರದೇಶದ ಅಗತ್ಯವಿದ್ದು, ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ವಿಸ್ತರಿಸುವ ಗುರಿಯಿದೆ ಎಂದರು. ಈ ಯೋಜನೆಯಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ, ಕೇವಲ ಜಿಲ್ಲೆಯ ಅಭಿವೃದ್ಧಿ ಮತ್ತು ಕ್ರೀಡಾಪಟುಗಳ ಹಿತದೃಷ್ಟಿಯಿಂದ ಇದನ್ನು ಮಾಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 14ನೇ ತಾರೀಕಿನಿಂದ ಈ ಒಂದು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ. ಅದರ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಜಾಗವನ್ನು ಗುರುತಿಸಿ ಅತ್ಯಂತ ಸುಸಜ್ಜಿತವಾದಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕ್ರೀಡೆಯಲ್ಲಿ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹಾಸ್ಟೆಲ್ಗಳಿರ್ಬೋದು, ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು, ತರಬೇತಿ ಕೊಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಇಲ್ಲಿ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಬಯಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ಲ್ಯಾಂಡ್ ಯಾವುದು, ಜೊತೆಗೆ ಎಷ್ಟು ಎಕರೆ? ಇದೇ ಲ್ಯಾಂಡ್ ಈಗ ನಿಂತಿದ್ದೇವಲ್ಲ, ಇದೇ ಲ್ಯಾಂಡ್ನ ಈಗ ಪ್ರೈವೇಟ್ ಲ್ಯಾಂಡ್ ಅಲ್ಲ, ಇದು ನಮ್ಮ ವಿಸಿ ಫಾರಂನಿಂದ ಇವತ್ತು ಅಲಾಟ್ ಆಗಿದೆ. ಇದು ಈ ಕೆಲ ಯೋಜನೆಗೆ ವಿಸಿ ಫಾರಂನಿಂದ ಒಪ್ಪಿಗೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈಗ 1.5 ಎಕರೆ ಸ್ಥಳ ಕೊಟ್ಟಿದ್ದಾರೆ, 1.5 ಎಕರೆ ಇನ್ನೂ ಹೆಚ್ಚುವರಿಯಾಗೂ ಮಾಡ್ತಕ್ಕಂಥದ್ದಕ್ಕೂ ಬಹುಶಃ ಸಹಕಾರ ಕೊಡ್ತಾರೆ ಅನ್ನೋದು ನನ್ನ ನಾನು ಹಲವಾರು ಬಾರಿ ಕೇಳಿ ಅಲ್ಲಿ ಯಾವುದೋ ಜಾಗ ಇಲ್ಲ ಅಂತ ಹೇಳೋದ ಮೇಲೆ ಇಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲೇ ಇರುತ್ತಲ್ಲ, ಬೇರೆ ಎಲ್ಲೂ ಹೋಗಲ್ವಲ್ಲ, ಮಂಡ್ಯ ಜಿಲ್ಲೆಯಲ್ಲೇ ಇರುತ್ತಲ್ಲ. ನನಗೆ ಒಟ್ಟಾರೆ ಒಂದು 5 ಎಕರೆ ಪ್ರದೇಶ ಬೇಕು. ಇದು ಮುಂದಿನ ದಿನಗಳಲ್ಲಿ 5 ಎಕರೆಗೆ ವಿಸ್ತರಣೆ ಮಾಡತಕ್ಕಂಥದ್ದಕ್ಕೂ ನನ್ನ ಒಂದು ಯೋಜನೆ ಇಟ್ಕೊಂಡಿರ್ತಕ್ಕಂಥದ್ದೇನಿದೆ, ಆ ದೃಷ್ಟಿಯಿಂದ ಇವತ್ತಿನ ಗುರುತಿಸಿದೆ. ಮಂಡ್ಯದಲ್ಲಿ ಎಲ್ಲೂ 5 ಎಕರೆ ಸಿಗ್ತಕ್ಕಂಥ ಜಾಗ ಇಲ್ಲ. ಆ ಹಿನ್ನೆಲೆಯಲ್ಲಿ ಮುಂದೆ ಅವಕಾಶಗಳಿದೆ, ಏನು ತೊಂದರೆ ಇಲ್ಲ. ಈಗಾಗಲೇ ಆ ಕಡೆ ಸ್ಟೇಡಿಯಂ ಇದೆ, ಇಲ್ಲಿಂದ ಆ ಕಡೆ ಇರತಕ್ಕಂಥ ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೂ ಅವಕಾಶಗಳಿದೆ. ಇದು ಸೂಕ್ತವಾದ ಜಾಗ ಅಂತ ನಿರ್ಧಾರ ಮಾಡಿದ್ವಿ. ಇಲ್ಲೇ ಬೇರೆ ರಾಜಕೀಯ ಏನಿಲ್ಲ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ, ಶಾಸಕ ಎಚ್.ಟಿ. ಮಂಜು, ಪಿಇಟಿ ಅಧ್ಯಕ್ಷ ವಿಜಯಾನಂದ ಹಾಗೂ ಇತರ ಪ್ರಮುಖ ಮುಖಂಡರು ಸಚಿವರ ಜೊತೆಗಿದ್ದರು.